यदा यदा हि धर्मस्य ग्लानिर्भवति भारत अभ्युत्थानम् अधर्मस्य तदात्मानं सृजाम्यहम् परित्राणाय साधूनां विनाशाय च दुष्कृतां धर्म संस्थापनार्थाय संभवामि युगे युगे। Good morning, my dear Aksharins. Today, let us discuss about Pythagoras theorem. This is one of the very important theorem in your mathematics. Right? Before start discussion, I would like to share some knowledge about Pythagoras and before that person. ಮಕ್ಕಳೇ, ಪೈಥಾಗರಸ್ ಅನ್ನೋ ವ್ಯಕ್ತಿ ಗ್ರೇಟ್ ಮ್ಯಾಥಮೆಟಿಷಿಯನ್ ಬಿಲಾಂಗ್ಸ್ ಟು ಗ್ರೀಕ್. ಆದರೆ ಬಟ್ ಅವರ್ ಇಂಡಿಯನ್ ಮ್ಯಾಥಮೆಟಿಷಿಯನ್, the greatest mathematician, the name called ಬೌಧಾಯನ. ಅವರು ಕೂಡ ಪೈಥಾಗರಸ್ಗಿಂತ ಮುಂಚೆ ಇದ್ದಂಥವರು ಬೌಧಾಯನ. ನಮ್ಮಲ್ಲಿ ವೇದಗಳ ಕಾಲ, ಉಪನಿಷತ್ಗಳು, ಋಗ್ವೇದ, ಯಜುರ್ವೇದ, ಸಾಮವೇದ ಅಂತ ಎಲ್ಲ ಹೇಳ್ತೀವಲ್ಲ ಮಕ್ಕಳೇ, ಆ ವೇದಗಳ ಕಾಲದಲ್ಲಿ ಇದ್ದಂಥ ಒಬ್ರು ಬೌಧಾಯನ ಅನ್ನೋರು. ಇದರ ಬಗ್ಗೆ ಗ್ರಂಥಗಳಲ್ಲಿ ಉಲ್ಲೇಖ ಇದೆ ಮಕ್ಕಳೇ. ಏನ್ ಹೇಳುತ್ತೆ ಅದು ಅಂತಂದ್ರೆ, ಅವಾಗ ಯಜ್ಞಗಳು, ಯಾಗಗಳು, ಹೋಮಗಳನ್ನ ಸುಮಾರು ಮಾಡ್ತಾ ಇದ್ವಿ ಮಕ್ಕಳೇ. ರಾಜರು ಮಾಡ್ತಾ ಇರ್ಬೋದು ಅಥವಾ ಋಷಿ ಮುನಿಗಳು ಮಾಡ್ತಾ ಇರ್ಬೋದು. ಅವರೆಲ್ಲ ಮಾಡುವಾಗ ಒಂದು ಯಜ್ಞ ಕುಂಡವನ್ನ ಮಾಡ್ತಾ ಇದ್ರಲ್ವಾ. ನಾವೀಗ ಮನೆಯಲ್ಲಿ ಯಾವ್ದಾರ ಒಂದು ಶುಭ ಕಾರ್ಯ ಆಗುವಾಗ ಯಜ್ಞಗಳನ್ನ, ಹೋಮಗಳನ್ನ ಮಾಡ್ತೀವಿ ಅಲ್ವಾ. ಅವಾಗ ಒಂದು ಯಜ್ಞ ಕುಂಡ ಅಂತ ಮಾಡ್ತೀವಿ. ಇಟ್ಟಿಗೆಗಳನ್ನ ಜೋಡಿಸಿ ಅದ್ರೊಳಗಡೆ ಏನ್ ಮಾಡ್ತೀವಿ, ಗಂಧದ ಕಟ್ಟಿಗೆ, ಹತ್ತಿ ಮರದ ಕಟ್ಟಿಗೆಗಳನ್ನ ಹಾಕಿ ಅದೇ ಯಜ್ಞವನ್ನ ಮಾಡ್ತೀವಿ ಮಕ್ಕಳೇ. ಆ ರೀತಿಯಾಗಿ ಇಟ್ಟಿಗೆಗಳನ್ನ ಜೋಡಿಸ್ತಾ ಇದ್ರಲ್ಲ, ಅಲ್ಲಿಗೆ ಬೇಕಾಗಿದ್ದು ಈ ಬೌಧಾಯನ ಸೂತ್ರ. ಬೌಧಾಯನ ಅಂತಾನು ಹೇಳ್ಬೋದು, ಬೋಧಾಯನ ಅಂತಾನು ಹೇಳ್ಬೋದು ಮಕ್ಕಳೇ. ಅದು ಬೇಕಾಗಿತ್ತು. ಯಾಕೆ ಅಂದ್ರೆ, ಈ ಯಜ್ಞಗಳನ್ನ ಮಾಡುವಾಗ ನಮ್ಮ ಯಜ್ಞ ಕುಂಡ ಈ ರೀತಿಯಾಗಿರುತ್ತೆ, ಸ್ಕ್ವೇರ್ ಶೇಪ್ ನಲ್ಲಿ. ಇದಕ್ಕೆ ಒಂದು ಮೆಷರ್ಮೆಂಟ್ ಬೇಕು ನಮಗೆ. ಏನು ಮೆಷರ್ಮೆಂಟ್ ಬೇಕು? ಎಷ್ಟಿರ್ಬೇಕಿದು? ಇಫ್ ಇಟ್ ಈಸ್ ಇನ್ ದ ರೆಕ್ಟಾಂಗಲ್, ಇದು ರೆಕ್ಟಾಂಗಲ್ ಆದ್ರೆ ಲೆಂತ್ ಮತ್ತೆ ಬ್ರೆಡ್ ನ ರೇಷಿಯೋ ಬೇಕು. ಸ್ಕ್ವೇರ್ ಆದ್ರೆ ಎಷ್ಟಿರ್ಬೇಕು? ಅದಕ್ಕೆ ಅವ್ರು ತಗೊಳ್ತಾ ಇದ್ದಿದ್ದು ಡಯಾಗನಲ್ ಅನ್ನ ತಗೊಳ್ತಾ ಇದ್ರು. ಈ ಡಯಾಗನಲ್ ತಗೊಂಡ್ರೆ ನಮಗೆ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಸಿಗುತ್ತೆ. ಈ ರೈಟ್ ಆಂಗಲ್ ಟ್ರಯಾಂಗಲ್ ನ ಬೇಸ್ ಆಗಿ ಇಟ್ಕೊಂಡು ಅವರು ಒಂದು ಫಾರ್ಮುಲಾವನ್ನ ಕನ್ಸ್ಟ್ರಕ್ಟ್ ಮಾಡ್ಕೊಂಡಿದ್ರು. ಅವಾಗ ಆ ಫಾರ್ಮುಲಾನ ಬೇಸ್ ಆಗಿ ತಗೊಂಡು ಪೈಥಾಗರಸ್ ಥಿಯರಮ್ ಪ್ರಿಪೇರ್ ಆಗಿದೆ ಮಕ್ಕಳೇ. ಇದು ಅಲ್ಲಿಗೆ ಈ ಪೈಥಾಗರಸ್ ಥಿಯರಮ್ ನ ರೂಟ್ ಯಾವುದು ಅಂತಂದ್ರೆ, ದಟ್ ಈಸ್ ಅವರ್ ಇಂಡಿಯನ್ ಬೌಧಾಯನ ಸೂತ್ರ. ಅದು ಸಂಸ್ಕೃತದಲ್ಲಿದೆ. ವೇದಿಕ್ ಮ್ಯಾಥಮೆಟಿಕ್ಸ್ ಕೇಳಿದಿರಿ ಅಲ್ವಾ? ಹಾಗೇನೆ ಬೌಧಾಯನ ಸೂತ್ರ, ಶುಲ್ವ ಸೂತ್ರಗಳು ಅಂತ ಇದೆ. ಅದರಲ್ಲೆಲ್ಲ ನಾವು ಏನು ಮ್ಯಾಥ್ಸ್ ಅನ್ನ ಓದ್ತೀವಿ, ಇದರ ಸುಮಾರು ಇನ್ಫಾರ್ಮೇಶನ್ ಅಲ್ಲಿ ಸಿಗುತ್ತೆ ಮಕ್ಕಳೇ. ಇದು ಬೌಧಾಯನ ಸೂತ್ರ. ಅದು ಈಗ ಪೈಥಾಗರಸ್, ನಾವು ಓದಿದ್ದು ಪೈಥಾಗರಸ್ ಅಂತಾನೆ, ನೀವು ಕೂಡ ಪೈಥಾಗರಸ್ ಅಂತಾನೆ ಓದ್ತಾ ಇದ್ದೀರಿ. ಇನ್ನು ಮುಂದಿನ ದಿನಗಳಲ್ಲಿ ಬದಲಾವಣೆ ಆದ್ರೆ ಖುಷಿ ಪಡೋಣ. ಬೌಧಾಯನ ಬಿಕಮ್ಸ್ ಪೈಥಾಗರಸ್ ಥಿಯರಮ್ ಅಂತ ಹೇಳೋಣ ಮಕ್ಕಳೇ. ಈಗ ಲೆಟ್ ಅಸ್ ಕಂಟಿನ್ಯೂ ಪೈಥಾಗರಸ್ ಥಿಯರಮ್. ಏನ್ ಹೇಳುತ್ತೆ ಪೈಥಾಗರಸ್ ಥಿಯರಮ್ ನೋಡೋಣ ಮಕ್ಕಳೇ. ಏನ್ ಹೇಳುತ್ತೆ ಮಕ್ಕಳೇ ಪೈಥಾಗರಸ್ ಥಿಯರಮ್? ವಾಟ್ ಈಸ್ ದ ಸ್ಟೇಟ್ಮೆಂಟ್ ಆಫ್ ದಿಸ್ ಥಿಯರಮ್? ನೋಡಿ, ಇಲ್ಲಿ ಸ್ಟೇಟ್ಮೆಂಟ್ ನೋಡೋದಕ್ಕಿಂತ ಮುಂಚೆ ಒಂದು ಡಯಾಗ್ರಾಮ್ ತಗೊಳ್ಳಿ. ಪೈಥಾಗರಸ್ ಥಿಯರಮ್ ಇಸ್ ಟೋಟಲಿ ಬೇಸ್ಡ್ ಆನ್ ರೈಟ್ ಆಂಗಲ್ ಟ್ರಯಾಂಗಲ್. ಇದು ರಿಮೆಂಬರ್, ನೆನ್ಪಿಟ್ಕೊಳ್ಳಿ ಮಕ್ಕಳೇ. ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಇದೆ. ದಿಸ್ ಇಸ್ ದ ರೈಟ್ ಆಂಗಲ್ ಟ್ರಯಾಂಗಲ್. ದೇರ್ ಆರ್ 3 sides, ರೈಟ್? ಅಪೋಸಿಟ್ ಟು 90 ಡಿಗ್ರಿ ಅಂದ್ರೆ ಇದನ್ನ ನಾವು ಹೈಪೋಟೆನಿಸ್ ಅಂತ ಕರಿತೀವಿ ಮಕ್ಕಳೇ. ಇವು ಅದರ್ 2 sides. ಪೈಥಾಗರಸ್ ಥಿಯರಮ್ ಏನ್ ಹೇಳುತ್ತೆ ಅಂತಂದ್ರೆ, ವೆರಿ ಬೇಸಿಕಲಿ ದ ರಿಲೇಶನ್ಶಿಪ್ ಬಿಟ್ವೀನ್ 3 sides ಆಫ್ ದ ರೈಟ್ ಆಂಗಲ್ ಟ್ರಯಾಂಗಲ್. ಸರ್ ಹಂಗಾರೆ ಬೇರೆ ಟ್ರಯಾಂಗಲ್ಗೆ ಅಪ್ಲೈ ಆಗಲ್ವಾ? ಆಗುತ್ತೆ. ಈಕ್ವಲ್ಯಾಟ್ರಲ್, ಐಸೋಸೆಲಸ್, ಸ್ಕೇಲಾನ್ ಯಾವ್ದಕ್ ಬೇಕಾದ್ರೂ ಅಪ್ಲೈ ಮಾಡ್ಬೋದು. ಆದ್ರೆ ಕಂಡೀಷನ್ ಇದೆ ಅಲ್ಲೊಂದು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡ್ಕೋಬೇಕು. ಅವಾಗ ಮಾತ್ರ ಪೈಥಾಗರಸ್ ಅಪ್ಲೈ ಮಾಡೋದಕ್ಕೆ ಸಾಧ್ಯ. ಹಂಗಾರೆ ಏನ್ ರಿಲೇಶನ್ಶಿಪ್ ಹೇಳುತ್ತೆ ಇದು? ನೋಡ್ತಾ ಹೋಗೋಣ ಮಕ್ಕಳೇ. ಫಾರ್ ಎಕ್ಸಾಂಪಲ್ ನಾನೇನ್ ಮಾಡ್ತೀನಿ ಇವಾಗ ಅಂತಂದ್ರೆ, ಇದನ್ನ ಎ ಬಿ ಸಿ ಅಂತ ಹೆಸರು ಕೊಡಿ ಮಕ್ಕಳೇ. ಇದಕ್ಕೆ ಎ ಬಿ ಸಿ ಇಸ್ ದ ರೈಟ್ ಆಂಗಲ್ ಟ್ರಯಾಂಗಲ್, ಆಂಗಲ್ ಬಿ ಇಸ್ 90 ಡಿಗ್ರಿ, ರೈಟ್ ಆಂಗಲ್ ಡಟ್ ಬಿ. ಓಕೆನಾ?
ಇದರ ಮೇಲೆ ಇದ್ರ ಹೆಸರು ಏನಂತ ಹೇಳಿದೆ ನಾನು? ಎಕ್ಸಾಕ್ಟ್ಲಿ ಹೈಪಾಟನಸ್. ಹೈಪಾಟನಸ್ ನ ಮೇಲೆ ಒಂದು ಸ್ಕ್ವೇರ್ ಅನ್ನ ಡ್ರಾ ಮಾಡ್ತೀನಿ ಮಕ್ಕಳೇ. ಓಕೆನಾ? ಒಂದು ಸ್ಕ್ವೇರ್ ಅನ್ನ ಡ್ರಾ ಮಾಡಿದೀನಿ. ಹೈಪಾಟನಸ್ ಮೇಲೆ ಸ್ಕ್ವೇರ್ ಇದೆ, ಹೌದಾ? ಕನ್ಸಿಡರ್ ಇಟ್ ಈಸ್ ಎ ಸ್ಕ್ವೇರ್ ಆನ್ ಹೈಪಾಟನಸ್. ಸ್ಕ್ವೇರ್ ಆನ್ ಹೈಪಾಟನಸ್. ಎಸ್, ಈ ಸ್ಕ್ವೇರ್ ಆನ್ ಹೈಪಾಟನಸ್ ಅಂತ ಹೇಳ್ತಾ ಇದೀವಲ್ಲ ಮಕ್ಕಳೇ, ವಾಟ್ ಈಸ್ ದ ಏರಿಯಾ ಆಫ್ ದಿಸ್ ಸ್ಕ್ವೇರ್? ಗೊತ್ತಾ ನಿಮಗೆ? ಇಲ್ಲ ಸರ್ ಗೊತ್ತಿಲ್ಲ, ಕ್ವಶನ್ ಮಾರ್ಕ್. ಓಕೆ, ಆಯ್ತು. ಹಾಗಾದ್ರೆ ಏರಿಯಾ ಕಂಡುಹಿಡಿಯೋ ಫಾರ್ಮುಲಾ ಯಾವುದು ಸ್ಕ್ವೇರ್ ನಲ್ಲಿ? ಯಾವ್ದು ಹೇಳಿ ನೋಡೋಣ. ಎಕ್ಸಾಕ್ಟ್ಲಿ ಸೈಡ್ ಇಂಟು ಸೈಡ್. ಈಗ ಈ ಸೈಡ್ ಎಷ್ಟಿದೆಯಪ್ಪ? AC. ಇದರ ಮೆಜರ್ಮೆಂಟ್ ಎಷ್ಟಿದೆಯೋ ಇದು ಅಷ್ಟೇ ಇರುತ್ತೆ ಅಲ್ವಾ? ಈ ಕಡೆನೂ ಅಷ್ಟೇ ಇರುತ್ತಲ್ವಾ? ಈ ಕಡೆನೂ ಅಷ್ಟೇ ಇರುತ್ತಲ್ವಾ? ಸೈಡ್ ಇಂಟು ಸೈಡ್ ತಾನೆ? ಎಸ್, ಓಕೆ ಮಕ್ಕಳೇ. ಹಾಗಾದ್ರೆ ಈ ಕ್ವಶನ್ ಮಾರ್ಕ್ ಗೊತ್ತಾಯ್ತು ಇವಾಗ, ಸೈಡ್ ಇಂಟು ಸೈಡ್ ಅಂತ. ಓಕೆನಾ? ಬರೆಯೋಣ ಇಲ್ಲಿ, ಸೈಡ್ ಇಂಟು ಸೈಡ್. ಓಕೆ, ಅದೇ ತರ ಸ್ಕ್ವೇರ್ ಅನ್ನ ಈ ಸೈಡ್ ಮೇಲೂ ಕೂಡ ಡ್ರಾ ಮಾಡ್ತೀನಿ ಮಕ್ಕಳೇ. ನಾನೊಂದು ಈ ಸೈಡ್ ಮೇಲೂ ಕೂಡ ಒಂದು ಸ್ಕ್ವೇರ್ ಅನ್ನ ಡ್ರಾ ಮಾಡಿದ್ದೀನಿ. ದ ಏರಿಯಾ ಆಫ್ ದಿಸ್ ಸ್ಕ್ವೇರ್ ಇಸ್ ಸೈಡ್ ಇಂಟು ಸೈಡ್. ದ ಸೇಮ್ ಇದ್ರದ್ದು ಕೂಡ ಸೈಡ್ ಇಂಟು ಸೈಡ್ ಆಗ್ಲೇಬೇಕಲ್ವಾ? ಹೌದಲ್ವಾ? ಯಾಕೆಂದ್ರೆ ಸ್ಕ್ವೇರ್ ನ ಏರಿಯಾ ಅಂದ್ರೆ ಸೈಡ್ ಇಂಟು ಸೈಡ್. ಇದೇ ತರ ಈ ಕಡೆ ಒಂದು ಡ್ರಾ ಮಾಡ್ತೀನಿ ಮಕ್ಕಳೇ. ಈ ಕಡೆ ಒಂದು ಡ್ರಾ ಮಾಡ್ಲಾ? ಎಸ್, ಇದೊಂದು ಸ್ಕ್ವೇರ್. ಇದು ಕೂಡ ಸೈಡ್ ಇಂಟು ಸೈಡ್ ಆಗುತ್ತಲ್ವ ಮಕ್ಕಳೇ? ಸೈಡ್ ಇಂಟು ಸೈಡ್, ರೈಟ್. ಇಲ್ಲಿ ಈ ದೊಡ್ಡ ಸ್ಕ್ವೇರ್ ಇದೆಯಲ್ಲ, ಯಾಕಿದು ದೊಡ್ಡದು? ಹೈಪಾಟನಸ್ ಇಸ್ ದ ಗ್ರೇಟೆಸ್ಟ್ ಸೈಡ್ ಆಫ್ ರೈಟ್ ಆಂಗಲ್ ಟ್ರಯಾಂಗಲ್. ಇನ್ ಎನಿ ರೈಟ್ ಆಂಗಲ್ ಟ್ರಯಾಂಗಲ್ ದ ಬಿಗ್ಗೆಸ್ಟ್ ಸೈಡ್ ಇಸ್ ಹೈಪಾಟನಸ್. ನೆನಪಿರ್ಲಿ ಇದು. ಓಕೆನಾ? ಎಸ್, ಇದ್ರ ಮೇಲೆ ಇದೆಯಲ್ಲ, ಹಂಗಾಗಿ ಅದು ದೊಡ್ಡ ಸೈಡ್ ಸ್ಕ್ವೇರ್ ಆಗಿದೆ. ಅದರ ಸೈಡ್ ಯಾವ್ದಪ್ಪ? AC. ಹಾಗಾದ್ರೆ AC ಎಷ್ಟಿದೆಯೋ ಇದು ಕೂಡ ಅಷ್ಟೇ ಇರುತ್ತೆ. ಇಫ್ AC is X units, this also X units, this also X units and this also X units. ಆಗ್ಬೋದಲ್ವ ಮಕ್ಕಳೇ? ಗ್ಯಾರಂಟಿ. ಇಫ್ ಇಟ್ ಈಸ್ A unit, then it will become A, right? Exactly. ಹಾಗಾದ್ರೆ ಸೈಡ್ ಇಂಟು ಸೈಡ್, A into A, A into A, which is equal to what? A square. A ಅಂದ್ರೆ ಏನು? That is AC square. ಬರಿಬಹುದಾ? ಸ್ಕ್ವೇರ್ ಏರಿಯಾ ಆಫ್ ದಿಸ್ ಸ್ಕ್ವೇರ್. ಹಾಗಾದ್ರೆ ಈ ಏರಿಯಾ ಆಫ್ ದಿಸ್ ಸ್ಕ್ವೇರ್ ಅನ್ನೋದು AC ಸ್ಕ್ವೇರ್ ಸಿಕ್ತಲ್ಲ, ಅದಕ್ಕೂ ಇವೆರಡಕ್ಕೂ ಇರೋ ರಿಲೇಶನ್ಶಿಪ್ ಏನು ಅಂತ ನೋಡ್ಬೇಕು ನಾವು. ದಟ್ ಈಸ್ ಪೈಥಾಗರಸ್ ಥಿಯರಂ. ಓಕೆನಾ ಮಕ್ಕಳೇ? ನೋಡ್ತಾ ಹೋಗೋಣ ಹಾಗಾದ್ರೆ. ಎಸ್, ಇದರ ಏರಿಯಾ ಏನಾಗುತ್ತೆ ಅಂದ್ರೆ, ಇದರ ಏರಿಯಾ ಪ್ಲಸ್ ಇದರ ಏರಿಯಾನ ಆಡ್ ಮಾಡಿದಾಗ ಇದ್ರ ಏರಿಯಾ ಸಿಗುತ್ತೆ. ಅಂದ್ರೆ ಇಷ್ಟೇ ಮಕ್ಕಳೇ, ಸ್ಕ್ವೇರ್ ಆನ್ ಹೈಪಾಟನಸ್ ಈಸ್ ಈಕ್ವಲ್ ಟು ಸಮ್ ಆಫ್ ಸ್ಕ್ವೇರ್ಸ್ ಆಫ್ ಅದರ್ ಟೂ ಸೈಡ್ಸ್. ಅಂದ್ರೆ ಹೈಪಾಟನಸ್ ನ ಮೇಲೆ ಇರ್ತಕ್ಕಂಥ ಸ್ಕ್ವೇರ್ ನ ಏರಿಯಾ ಅದರ್ ಟೂ ಸೈಡ್ಸ್ ನ ಮೇಲೆ ಇರುವಂತ ಸ್ಕ್ವೇರ್ ಗಳ ಏರಿಯಾವನ್ನ ಆಡ್ ಮಾಡಿದಾಗ ಎಷ್ಟು ಬರುತ್ತೋ ದಟ್ ಈಸ್ ಈಕ್ವಲ್ ಟು ದಿಸ್. ಹಾಗಾದ್ರೆ ಇದು AC ಸ್ಕ್ವೇರ್, ಇದೇನಾಗುತ್ತೆ? ಇದನ್ನ B ಅಂತ ಕನ್ಸಿಡರ್ ಮಾಡಿದ್ರೆ ದಿಸ್ ಆಲ್ B ಅಂತ ಹೇಳ್ಬೋದು. ಅವಾಗ ಇದು BC ಇದೆ ಅಲ್ವಾ? ಸೊ B ಇಂಟು B ವಿಚ್ ಇಸ್ ಈಕ್ವಲ್ ಟು B ಸ್ಕ್ವೇರ್. ಹಾಗಾದ್ರೆ ದಿಸ್ ಈಸ್ BC ಸ್ಕ್ವೇರ್. ಇಲ್ಲಿ ಸೈಡ್ ಇಂಟು ಸೈಡ್ ಇದನ್ನ ನಾನು C ಅಂತ ಕರಿತೀನಿ. ದಟ್ ಈಸ್ C ಅಂತ ಕರೆದ್ರೆ, ಇದು ಸೈಡ್ ಇಂಟು ಸೈಡ್, ದಟ್ ಈಸ್ C ಇಂಟು C ವಿಚ್ ಇಸ್ ಈಕ್ವಲ್ ಟು C ಸ್ಕ್ವೇರ್. ದಿಸ್ ಈಸ್ AB ಹೋಲ್ ಸ್ಕ್ವೇರ್ ಆಗುತ್ತೆ. ಹೌದಾ ಮಕ್ಕಳೇ? ಹಾಗಾದ್ರೆ ನೋಡೋಣ, ಇದನ್ನ ಈಕ್ವೇಶನ್ ಫಾರ್ಮ್ ನಲ್ಲಿ ಬರೆದ್ರೆ ಏನಾಗುತ್ತೆ? ಸ್ಕ್ವೇರ್ ಆನ್ ಹೈಪಾಟನಸ್ ಏನಿದೆ? AC ಸ್ಕ್ವೇರ್, ರೈಟ್? AC ಸ್ಕ್ವೇರ್ ಅದು ಈಕ್ವಲ್ ಆಗುತ್ತೆ ಯಾವುದಕ್ಕೆ? ಏನಂತ ಹೇಳಿದ್ವಿ ನಾವು? ಅದರ್ ಟೂ ಸೈಡ್ಸ್ AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. ನೋಡಿ, ಅಬ್ಸರ್ವ್ ಹಿಯರ್ ಮಕ್ಕಳೇ, the square is on hypotenuse. The area of this square is equal to sum of ಇದರ ಏರಿಯಾ ಜೊತೆಗೆ ಇದರ ಏರಿಯಾ ಆಫ್ ದಿಸ್ ಸ್ಕ್ವೇರ್ ಅಂಡ್ ಏರಿಯಾ ಆಫ್ ದಿಸ್ ಸ್ಕ್ವೇರ್ ಎರಡನ್ನೂ ಆಡ್ ಮಾಡಿದೀವಿ. AC ಸ್ಕ್ವೇರ್ ಅಂದ್ರೆ ಏರಿಯಾ ಆಫ್ ದಿಸ್, AB ಸ್ಕ್ವೇರ್ ಅಂದ್ರೆ ಏರಿಯಾ ಆಫ್ ದಿಸ್ ಸೈಡ್, BC ಸ್ಕ್ವೇರ್ ಅಂದ್ರೆ ಏರಿಯಾ ಆಫ್ ದಿಸ್ ಸೈಡ್. Square on hypotenuse is equal to sum of squares on other two sides. ಇಲ್ಲಿ ನೋಡ್ಕೊಳ್ಳಿ, ಸ್ಕ್ವೇರ್, is it not? Square on hypotenuse is equal to square
this is one square and this is another one square. Sum of squares of other two sides, ಈ ಸೈಡ್ಸ್ ಮೇಲಿರ್ತಕ್ಕಂಥ ಸ್ಕ್ವೇರ್ ಗಳಿಗೆ ಈಕ್ವಲ್, ರೈಟ್? ಹೌದಾ ಮಕ್ಕಳೇ? ಸರ್ ಡಯಾಗ್ರಾಮ್ ಬಿಡಿಸಿದ್ರಿ, ಹೇಳಿದ್ರಿ, ಹೌ ಇಟ್ ಈಸ್ ಪಾಸಿಬಲ್ ಅಂತ ನಿಮ್ಮಲ್ಲಿ ಒಂದು ಕ್ವಶನ್ ಮಾರ್ಕ್ ಇರುತ್ತೆ ಇವಾಗ. ಸರ್ ಸ್ಕ್ವೇರ್ ಆನ್ ಹೈಪೋಟೆನಸ್ ಇಸ್ ಈಕ್ವಲ್ ಟು ಸಮ್ ಆಫ್ ಸ್ಕ್ವೇರ್ಸ್ ಆನ್ ಅದರ್ ಟೂ ಸೈಡ್ಸ್ ಅಂತ ಹೇಳ್ಬಿಟ್ರಿ ಸರ್. ವಿ ಅಗ್ರಿ ದಟ್, ಬಟ್ ಹೌ ಇಟ್ ಈಸ್ ಪಾಸಿಬಲ್ ಅಂದಾಗ ಲೆಟ್ us ಕಂಟಿನ್ಯೂ ದ ಪೈಥಾಗರಸ್ ಥಿಯರಮ್. ಹೌ ಇಟ್ ಈಸ್ ಪಾಸಿಬಲ್ ಅನ್ನೋದನ್ನ ಪ್ರೂವ್ ಮಾಡೋದೇ ಪೈಥಾಗರಸ್ ಥಿಯರಮ್ ನಲ್ಲಿ ಮಕ್ಕಳೇ. ಓಕೆ, ಸ್ಟೇಟ್ಮೆಂಟ್ in a right angle triangle. Remember my dear children, this is a very important word. If you forget that word, definitely you won't get the marks. In a right angle triangle, the square of hypotenuse is equal to sum of squares of other two sides. Just now we discussed about the statement in the form of equation, right? ಹೌದಲ್ವಾ ಮಕ್ಕಳ? ಇದೇ ಸ್ಟೇಟ್ಮೆಂಟ್ ಅನ್ನ ಈಕ್ವೇಶನ್ ಅಲ್ಲಿ ನೋಡಿದ್ವಿ. ಹೇಗೆ ಸರ್ ಅಂತ ನೀವು ಕೇಳಿದ್ರಿ. ಹೆಂಗೆ ಸರಿ ಸರ್ ಅದು ನೋಡೋಣ, ಪ್ರೂವ್ ಮಾಡಿ. ಅದೇ ಪ್ರೂಫ್ ಅನ್ನ ನೋಡ್ತಾ ಹೋಗಿ ಮಕ್ಕಳಲ್ಲಿ. ಈಗ ಏನ್ ಮಾಡ್ಬೇಕು ನಾವು? ಇನ್ ಎ ರೈಟ್ ಆಂಗಲ್ ಟ್ರಯಾಂಗಲ್, ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ನ ತಗೊಳ್ತೀನಿ. ರೈಟ್, ಎಸ್, ಕನ್ಸಿಡರ್ ದಿಸ್ ಈಸ್ ದ ರೈಟ್ ಆಂಗಲ್ ಟ್ರಯಾಂಗಲ್, ರೈಟ್ ಆಂಗಲ್ ಅಟ್ ಬಿ. See, this is the right angle triangle ABC. ಅದೇನು ಸರ್ ಹಿಂಗೆ ತಗೊಂಡ್ಬಿಟ್ಟಿದ್ರಿ, ನೆಟ್ಟಾಗಿ ನಿಲ್ಲಿಸ್ಬೇಕಾಗಿತ್ತು. ಇರಲಿ, ನೋ ಪ್ರಾಬ್ಲಮ್. ರೈಟ್ ಆಂಗಲ್ ಟ್ರಯಾಂಗಲ್ ಹೇಗಾದ್ರೂ ಇರ್ಬೋದಲ್ವಾ? ಓಕೆ ಮಕ್ಕಳೇ, ABC ಇಸ್ ದ ರೈಟ್ ಆಂಗಲ್ ಟ್ರಯಾಂಗಲ್ ಕೊಟ್ಟಿದಾರಲ್ವಾ ಅವರು. ಗಿವನ್ ಬರೀತೀನಿ ಮಕ್ಕಳೇ ಇಲ್ಲಿಗ. ಗಿವನ್ ಏನು? ಟ್ರಯಾಂಗಲ್ ABC ಕೊಟ್ಟಿದ್ದಾರೆ. ರೈಟ್ ಆಂಗಲ್ಡ್ at B, right angled at B, therefore angle B is equal to 90 degree. ಇಷ್ಟೇ ಅಲ್ವಾ ಮಕ್ಕಳೇ ಕೊಟ್ಟಿರೋದವ್ರು ನಮಗೆ? ಎಸ್. ಹಾಗಾದ್ರೆ ಟು ಪ್ರೂವ್, ಏನನ್ನ ಪ್ರೂವ್ ಮಾಡಬೇಕು? ಏನನ್ನ ಪ್ರೂವ್ ಮಾಡಬೇಕು ನೀವೇ ಹೇಳಿ ಈಗ. ಸ್ಕ್ವೇರ್ ಆನ್ ಹೈಪೋಟೆನಸ್ is equal to sum of squares of other two sides. ಸ್ಕ್ವೇರ್ ಆನ್ ಹೈಪೋಟೆನಸ್ ಅಂತಂದ್ರೆ ಯಾವುದು? AC is the hypotenuse, square on hypotenuse, which is equal to sum of squares of other two sides. ಯಾವ್ದು other two sides? That is AB and BC. ನೋಡಿ ಸರ್, ಇದೇನಂತ ಬರ್ದಿರೋದು? ಸ್ಕ್ವೇರ್ ಆಫ್ ಹೈಪೋಟೆನಸ್ is equal to sum of squares of other two sides. This we have to prove. Okay, yes. ಈಗ ಅದನ್ನ ಪ್ರೂವ್ ಮಾಡಬೇಕು ಅಂದ್ರೆ ಮಕ್ಕಳೇ ಒಂದು ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕು. ಏನ್ ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕು ಸರ್? ಇದರಲ್ಲಿ ಏನ್ ಕನ್ಸ್ಟ್ರಕ್ಷನ್ ಮಾಡಬೇಕು? ನಮ್ಗೆ ಏರಿಯಾ ಕಾನ್ಸೆಪ್ಟ್ ಗೊತ್ತಿದೆ ಅಲ್ವಾ? ಅದಕ್ಕೋಸ್ಕರ ಒಂದು ಕನ್ಸ್ಟ್ರಕ್ಷನ್ ಮಾಡಬೇಕು. ಏನು? ದಟ್ ಈಸ್ ಡ್ರಾ ಎ ಪರ್ಪೆಂಡಿಕ್ಯುಲರ್ ಫ್ರಮ್ ವರ್ಟೆಕ್ಸ್ ಬಿ ಟು AC. ಡ್ರಾ ಎ ಪರ್ಪೆಂಡಿಕ್ಯುಲರ್ ಫ್ರಮ್ ವರ್ಟೆಕ್ಸ್ ಬಿ ಟು AC. ಅದಕ್ಕೊಂದು ಹೆಸರು ಕೊಡೋಣ, ದಟ್ ಈಸ್ ಡಿ. ಸೊ ಡೈರೆಕ್ಟ್ಲಿ ಐ ರೈಟ್ ಇಟ್ ಆಸ್ BD ಪರ್ಪೆಂಡಿಕ್ಯುಲರ್ ಟು AC. ಬರೀಬಹುದಾ ಮಕ್ಕಳ ಇದನ್ನಿಗೆ? BD ಪರ್ಪೆಂಡಿಕ್ಯುಲರ್ ಟು AC, ರೈಟ್? ಓಕೆನಾ ಮಕ್ಕಳೇ? ಎಸ್, ನೆನ್ಪಿಟ್ಕೊಳ್ಳಿ, BD ಪರ್ಪೆಂಡಿಕ್ಯುಲರ್ ಟು AC ಅಂದ್ರೆ ಆಂಗಲ್ D is equal to 90 ಡಿಗ್ರಿ ಆಗಿರುತ್ತೆ. ಪರ್ಪೆಂಡಿಕ್ಯುಲರ್ ಅಂದ್ರೆ ಗೊತ್ತಲ್ವಾ? ಇದು ನೆನಪಿರ್ಲಿ, ಇಲ್ಲಿ ಬರಲಿಲ್ಲ ಅಂದ್ರೂ ತೊಂದರೆ ಇಲ್ಲ, ನೆನಪಿರ್ಲಿ. ಓಕೆ, ಇಲ್ಲಿಂದ ಪ್ರೂಫ್. ಏನ್ ಪ್ರೂಫ್? ಸ್ಟಾರ್ಟ್ ನೋಡಿ ಮಕ್ಕಳೇ ಇಲ್ಲಿಗೆ. ಇಲ್ಲಿಂದ ಪ್ರೂಫ್ ಸ್ಟಾರ್ಟ್ ಮಾಡೋಣ. ಓಕೆ, ಎಸ್. ಕನ್ಸಿಡರ್ ದ ಟ್ರಯಾಂಗಲ್ಸ್. ಯಾವ್ದು ಟ್ರಯಾಂಗಲ್ ನೋಡಿ. ಆಫ್ಟರ್ ಡ್ರಾಯಿಂಗ್ ದಿಸ್ ಪರ್ಪೆಂಡಿಕ್ಯುಲರ್ ವಿ obtained another two small triangles, that also right angle triangle. ಓಕೆ, ಎಸ್, ಅವು ಕೂಡ ರೈಟ್ ಆಂಗಲ್ ಟ್ರಯಾಂಗಲ್ ಆಗಿದೆ. ಅದರಲ್ಲಿ ಟ್ರಯಾಂಗಲ್ ಕನ್ಸಿಡರ್ ಮಾಡ್ಕೊಳ್ಳಿ. ಒಂದು ಚಿಕ್ಕದು, ಎನಿ ಒನ್, ದಿಸ್ ಒನ್, ಐ ಕನ್ಸಿಡರ್ ದಿಸ್ ಒನ್, ADB ಟ್ರಯಾಂಗಲ್ ADB and triangle ABC. ABC ಯಾವುದು? ದೊಡ್ಡ ಟ್ರಯಾಂಗಲ್, ದ ಒರಿಜಿನಲ್ ಟ್ರಯಾಂಗಲ್. ADB ಕನ್ಸ್ಟ್ರಕ್ಟೆಡ್ ಟ್ರಯಾಂಗಲ್, ರೈಟ್? ಕಂಪೇರ್ ದೀಸ್ ಟು. ಹಿಯರ್ angle D, here angle B. Are these two equal?
Exactly. Why? Because 90 degree, right? They have 90-degree angle. Okay. Yes. Next one is observe here. See, observe here. Observe carefully. This is the triangle ADB, and this is the biggest triangle, original triangle ABC. Observe these two, angle A and angle A. Are these two equal? Exactly, 100%. Angle A is equal to angle A because what? Why? Common angles. Common angles, right? In any two triangle, if two corresponding angles are equal, therefore AA criteria satisfies. Hence, triangle ADB similar to triangle ABC, right? Are you agree with this? Exactly. Next. Very good. Proportionality. Now write the proportionality of these two triangles. Right. Proportionality ಏನಾಗುತ್ತೆ ಮಕ್ಕಳೇ? Observe these two figures. Okay. AB is the hypotenuse of this triangle. AC is the hypotenuse of this triangle. I write that one. AB by AC, which is equal to next one. ಯಾವ್ದು ಬರೀಬಹುದು ಮಕ್ಕಳೇ? ನೋಡ್ಕೊಳ್ಳಿ, ಇಲ್ಲಿ ಯಾವ್ದು ಬರೀಬಹುದು ಹಾಗಾದ್ರೆ? ನೆಕ್ಸ್ಟ್ ಏನ್ ಬರೀಬಹುದು ಹೇಳಿ? AD by BA, AD by BA or AB, BA or AB. I write it AB, which is equal to ಇನ್ನೇನ್ ಬರೀಬಹುದು ನೋಡಿ ಮಕ್ಕಳಲ್ಲಿ. ಇನ್ಯಾವ್ದು ಬರೀಬಹುದು? BD by BC ಬರೀಬಹುದಲ್ವಾ? ಎಸ್, BD by BC. Okay. In this proportionality, just you take only these two. ಯಾಕೆ ಸರ್ ಇವೆರಡೇ ಬೇಕು ನಮಗೆ? ಇವೆರಡು ಯಾಕೆ ಬೇಕು ಅಂತಂದ್ರೆ AB ಅನ್ನೋದು ಎರಡರಲ್ಲೂ ಇದೆ, ಬಟ್ ಇದನ್ನ ಯಾವುದಕ್ಕೂ ಮ್ಯಾಚ್ ಮಾಡಿದ್ರು ನಮಗೆ ಆಗ್ತಾ ಇಲ್ಲ. ಹಾಗಾಗಿ ಬೇಡ, ಅದು ಇರ್ಲಿ. ಕನ್ಸಿಡರ್ ಜಸ್ಟ್ ಓನ್ಲಿ ದೀಸ್ ಟು ರೇಷಿಯೋಸ್. ಓಕೆ. Now AB by AC, which is equal to AD by AB. Cross multiply. It will become AB into AB square, which is equal to cross multiply AC into AD. See, AB square obtained. One component, one element is obtained here. We call it as equation 1. Okay, my dear children. Yes. Now come to the same way. Observe here, all of you. Now consider the triangle. Another small triangle is there. Here we considered triangle ADB. Here exactly triangle BDC and the original triangle ABC. Here also angle D, which is equal to angle B because 90 degree. In the same way, angle C, observe C, common angle, 100%. Angle C is equal to angle C, that is common angle. Okay. Yes. Already I told here, in any two triangle, two corresponding angles are equal, then area AA criteria satisfies. The same way, therefore, AA criteria satisfies. Hence, triangle BDC similar to triangle ABC. Next step, 100%. Very good. Right. Proportionality. Just write the proportionality. Now observe the figures here. I will split the figures. This is the triangle BDC. C is the common. This is the original triangle ABC. Right. ABC. This is the common angle. Okay. Now
By observing these two triangles, write the proportionality. Yes, AC is the hypotenuse, here BC is the hypotenuse, right? So BC divided by AC, which is equal to, next one is DC by, can I write BC? Yes, DC divided by BC. ಕನ್ಫ್ಯೂಸ್ ಆಗಬೇಡಿ ಮಕ್ಕಳೇ, ನಾನು ಇಲ್ಲಿ ಹೈಪೋಟ್ನಸ್ ತಗೊಂಡೆ, ಇಲ್ಲೂ ಹೈಪೋಟ್ನಸ್ ಇದೆ ಸರ್. ಡಿ ಸಿಗೆ ಹೆಂಗೆ ಬಿ ಸಿ ಅಂದ್ರೆ ಆಂಗಲ್ ಡಿ 90 ಡಿಗ್ರಿ, ಸಿ ಕಾಮನ್, ಇಲ್ಲಿ 90 ಡಿಗ್ರಿ ಕಾಮನ್, ಆ ಸೈಡ್ ಅನ್ನ ತಗೊಳ್ತಾ ಇದೀನಿ ಅಷ್ಟೇ. ಆ ಆಂಗಲ್ ಗಳಿಗೆ ಅಡ್ಜಸೆಂಟ್ ಇರೋ ಸೈಡ್ ಅದು, ಈ ಆಂಗಲ್ ಗಳಿಗೆ ಅಡ್ಜಸೆಂಟ್ ಆಗಿರೋ ಸೈಡ್ ಇದು, ಹಂಗಾಗಿ ಓಕೆ. ವಿಚ್ ಇಸ್ ಈಕ್ವಲ್ ಟು ಬಿ ಡಿ ಬೈ ಬಿ ಎ ಆಗುತ್ತಾ? ಬಿ ಡಿ ಬೈ ಎ ಬಿ ಆಗುತ್ತೆ, ಇದು ಬಿ ಎ ಆರ್ ಎ ಬಿ. ಓಕೆ, ಇದರಲ್ಲಿ ಮಕ್ಕಳೇ in this ratio ನಾವು ಯಾವುದನ್ನ ಕನ್ಸಿಡರ್ ಮಾಡಬೇಕು? ವಿಚ್ ಒನ್ ವಿ ಹ್ಯಾವ್ ಟು ಕನ್ಸಿಡರ್ ಹಿಯರ್? 100%. ಸಿ ಕನ್ಸಿಡರ್ ದಿಸ್ ಪೈರ್, ಈ ಪೈರ್ ಅನ್ನ ಕನ್ಸಿಡರ್ ಮಾಡಬೇಕು. ಬೇಕಾದ್ರೆ ಬಿ ಸಿ ಇದೆ ಇಲ್ಲಿ, ಹಾಗಾಗಿ ಇದು ಯಾವುದಕ್ಕೂ ಮ್ಯಾಚ್ ಆಗ್ತಾ ಇಲ್ಲ. ಸೊ ಬಿ ಸಿ ಡಿವೈಡೆಡ್ ಬೈ ಎ ಸಿ ವಿಚ್ ಇಸ್ ಈಕ್ವಲ್ ಟು ಡಿ ಸಿ ಬೈ ಬಿ ಸಿ. Again cross multiply BC into BC square, which is equal to AC into DC. Clear? Call it as equation 2. Call it as equation 2. Okay, now here observe here my dear children, AB square and BC square. Observe to prove here AB square and BC square. What happens here? Addition. Then add 1 and 2, that's all. Add 1 and 2. 1, what says 1? AB square which is equal to AC into AD, right? AC into AD. Equation 2, BC square which is equal to AC into DC, AC into DC, right? Okay, yes, add these two. Here AB square plus BC square, LHS part. Here AC is the common, AC ಅನ್ನ ಕಾಮನ್ ತೆಗೆದ್ರೆ now AD plus DC we obtain here. ಆಗತ್ತಲ್ಲ ಮಕ್ಕಳೇ ಆಡ್ ಮಾಡಿದಾಗ? ಇಲ್ಲ ಸರ್ ಗೊತ್ತಾಗ್ಲಿಲ್ಲ ಅಂತೀರಾ? ಇಲ್ಲಿ ನೋಡಿ AC ಇದೆ, ಹೊರಗಡೆ ಬರೆದು ಬಿಟ್ಟಿದ್ದೀನಿ, ಎರಡನ್ನ ಆಡ್ ಮಾಡ್ಬಿಟ್ಟಿದ್ದೀನಿ, ರೈಟ್? ಹಾಗಾದ್ರೆ ನಾವು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ ಇಂಟು, ಇಲ್ಲಿರೋದು ವೆರಿ ಇಂಪಾರ್ಟೆಂಟ್, ಎ ಡಿ ಪ್ಲಸ್ ಡಿ ಸಿ. ಅಬ್ಸರ್ವ್ ಹಿಯರ್, ದಿಸ್ ಇಸ್ ದ ಎ ಡಿ ಅಂಡ್ ದಿಸ್ ಒನ್ ಇಸ್ ಡಿ ಸಿ. ಎ ಡಿ ಪ್ಲಸ್ ಡಿ ಸಿ, ದಿಸ್ ಪ್ಲಸ್ ದಿಸ್ ಏನಾಗುತ್ತೆ? ಇಷ್ಟು ಪ್ಲಸ್ ಇಷ್ಟು, ಇಲ್ಲಿಂದ ಇಲ್ಲಿ ತನಕ ಅಷ್ಟು, ರೈಟ್? ಹಾಗಾದ್ರೆ ಎ ಡಿ ಪ್ಲಸ್ ಡಿ ಸಿ ಅನ್ನ ಕೆನ್ ಐ ರೈಟ್ ಎ ಸಿ? ಎಸ್, ದಟ್ ಈಸ್ ಎ ಸಿ. ಹಾಗಾದ್ರೆ ನಾವು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ ಇಂಟು ಎ ಸಿ. ಅಬ್ವಿಯಸ್ಲಿ ಎ ಸಿ ಸ್ಕ್ವೇರ್, ರೈಟ್? ಅದನ್ನೇ ನಾನು ಹೀಗೆ ಬರೀಬಹುದಾ ನೋಡಿ ಮಕ್ಕಳೇ? ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್, ಹೀಗೆ ಬರೀಬಹುದಾ? ಹೆನ್ಸ್ ಪ್ರೂವ್ಡ್. ನಾವು ಟು ಪ್ರೂವ್ ಏನಿದೆ ನೋಡಿ, ಏನ್ ಸಿಕ್ಕಿದೆ ನೋಡಿ. ಹಾಗಾದ್ರೆ ಈಗ ಒಪ್ಕೊಳ್ತೀರಾ ಬೋಧಾಯನ ಸೂತ್ರದಲ್ಲಿ ಏನಿತ್ತು ಅದನ್ನ ಪೈಥಾಗರಸ್ ಏನಾಗಿ ಪ್ರೂವ್ ಮಾಡಿದ್ದಾರೆ? ಗೊತ್ತಾಯ್ತಲ್ವಾ? ಎಸ್, ಓಕೆ ಮಕ್ಕಳೇ, ವೆರಿ 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 ಇಂಪಾರ್ಟೆಂಟ್ ಥಿಯರಮ್. ಇದನ್ನ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ. ಲರ್ನ್ ಇಟ್, practice it, then be perfect in this theorem.